ಚುನಾವಣೆ ಬೆನ್ನಲ್ಲೇ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಹೆಚ್ಚಾಗ್ತಾ ಇದೆ. 3 MLA 1 MLC ಸ್ಥಾನಕ್ಕೆ ಮತ್ತೆ ಮತಯುದ್ಧ ಶುರುವಾಗುತ್ತೆ. ಕರ್ನಾಟಕದ 3 ಅಸೆಂಬ್ಲಿಯಲ್ಲಿ ಉಪಚುನಾವಣೆ ನಡೆಯಲಿದೆ. ದಿನಾಂಕ ಘೋಷಣೆಗೂ ಮುನ್ನವೇ ಈಗಾಗಲೇ ಚುನಾವಣಾ ಚರ್ಚೆ ಬಿಸಿ ಹೆಚ್ಚಾಗ್ತಾ ಇದೆ. ವಿಧಾನಸಭಾ ಚುನಾವಣೆ ಆಯಿತು, ಲೋಕಸಭಾ ಚುನಾವಣೆ ಆಯಿತು. ಈಗೇನಿದ್ರು ಉಪಚುನಾವಣೆಯ ಸರತಿ. ಲೋಕಸಭಾ ಚುನಾವಣೆ ಬೆನ್ನಲ್ಲೇ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಸದ್ದು ಗದ್ದಲ ಹೆಚ್ಚಾಗ್ತಾ ಇದೆ. 3 MLA ಸೀಟ್ ಖಾಲಿ ಇದೆ, ಮತ್ತೊಂದು MLC ಸೀಟ್ ಕೂಡ ಖಾಲಿ ಇದೆ. ಆ ಸ್ಥಾನಕ್ಕೆ ಈಗ ಪ್ರಭಾವಿ ನಾಯಕರನ್ನ ತುಂಬಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯವಾಗಿದೆ. ಹಾಗಾಗಿ ಮತ್ತೆ ಮತಯುದ್ಧ ಮಲ್ಲಯುದ್ಧ ಶುರುವಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಕರ್ನಾಟಕದ 3 ಅಸೆಂಬ್ಲಿಯಲ್ಲಿ ಉಪಚುನಾವಣೆ ನಡೆಯುತ್ತೆ. ಇನ್ನೂ ಕೂಡ ಡಿಸೈಡ್ ಆಗಿಲ್ಲ, ದಿನಾಂಕ ಕೂಡ ಘೋಷಣೆ ಆಗಿಲ್ಲ. ಅದರ ನಡುವೆ ಚುನಾವಣಾ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಡಜನ್ ಗಟ್ಟಲೆ ಆಕಾಂಕ್ಷಿಗಳು ಟಿಕೆಟ್ಗೆ ಕಸರತ್ತನ್ನು ನಡೆಸುತ್ತಿದ್ದಾರೆ. ಇಬ್ಬರು ಮಾಜಿ ಸಿಎಂ, ಓರ್ವ ಶಾಸಕನ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ. ಖಾಲಿಯಾದಂತಹ ಕ್ಷೇತ್ರಕ್ಕೆ ತೆರೆ ಮರೆಯಲ್ಲಿ ತಯಾರಿ ನಡೀತಾ ಇದೆ. ಚನ್ನಪಟ್ಟಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಹಿಂದೆ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಈಗ ಅವರ ಕೇಂದ್ರ ಸಚಿವರು. ಶಿಗ್ಗಾವಿಯಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆಯನ್ನ ಮಾಡಿದ್ರು, ಗೆದ್ದಿದ್ರು. ಇತ್ತ ಸಂಡೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಕಾವು ಹೆಚ್ಚಾಗ್ತಾ ಇದೆ. ಬೈ ಎಲೆಕ್ಷನ್ ಕ್ಷೇತ್ರಗಳನ್ನ ಗಮನಿಸ್ತಾ ಇದ್ದೀರಾ. ಶಿಗ್ಗಾವಿ ಇದು ಕೂಡ ಬೈ ಎಲೆಕ್ಷನ್ ಕ್ಷೇತ್ರ ಆಗಿರೋದ್ರಿಂದ ಬಹಳ ಪೈಪೋಟಿಯನ್ನ ಗಳಿಸ್ತಾ ಇದೆ. ಸಂಡೂರು ಅಷ್ಟೇ ಬೈ ಎಲೆಕ್ಷನ್ ಕ್ಷೇತ್ರ ಆಗಿರೋದ್ರಿಂದ ಈಗ ಅದರ ಮೇಲೆ ಹಲವಾರು ನಾಯಕರು ಕಣ್ಣನ್ನ ಇಟ್ಟಿದ್ದಾರೆ. ಮುಖ್ಯವಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಕ್ಷೇತ್ರದ ಮೇಲೆ ಘಟಾನುಘಟಿ ನಾಯಕರೇ ಕಣ್ಣನ್ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಎಚ್.ಡಿ. ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ ಮತ್ತು ಈ ತುಕಾರಾಂ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ. ಮಂಡ್ಯದಲ್ಲಿ ಗೆದ್ದು ಬೀಗಿದಂತಹ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅತ್ತ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ದಿಗ್ವಿಜಯದ ಪತಾಕೆಯನ್ನ ಹಾರಿಸಿದ್ರು ಮತದಾರ ಪ್ರಭುಗಳು. ಇತ್ತ ಸಂಡೂರು ಶಾಸಕರಾಗಿದ್ದಂತಹ ತುಕಾರಾಂ ಅವರು ಕೂಡ ಗೆದ್ದು ಬೀಗಿದ್ದಾರೆ ಈಗ. ಹಾಗಾಗಿ ಆ ಸ್ಥಾನವನ್ನ ತುಂಬಲೇಬೇಕು. ಹಾಗಾದ್ರೆ ಯಾರ್ಯಾರು ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಎಲ್ಲರೂ ಅಜಾನ ಬಾಹುಗಳೇ. ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಮೇಲೆ ಸಿಪಿ ಯೋಗೀಶ್ವರ್ ಕಣ್ಣನ್ನ ಹಾಕಿದ್ದಾರೆ. ಇತ್ತ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಚನ್ನಪಟ್ಟಣಕ್ಕೆ ಎಂಟ್ರಿ ಆಗ್ತಾರೆ. ಇದು ಗುಸುಗುಸು ಚರ್ಚೆ. ರಾಮನಗರದಲ್ಲಿ ಸ್ಪರ್ಧಿಸಿ ಸೋಲನ್ನ ಕಂಡಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರು 2023ರ HDK ವಿರುದ್ಧ ಸೋಲನ್ನ ಒಪ್ಪಿಕೊಂಡಿದ್ದಂತಹ ಸಿಪಿ ಯೋಗೀಶ್ವರ್ ಉಪಚುನಾವಣೆಯಲ್ಲಿ ಟಿಕೆಟ್ ಪಡೆದು ನಾನಾ ಕಸರತ್ತನ್ನ ನಡೆಸಬೇಕು ಅಂತ ಅಂದುಕೊಳ್ತಾರೆ. ಶಿಗ್ಗಾವಿಯಿಂದ ಬಸವರಾಜ ಬೊಮ್ಮಾಯಿಯವರ ಪುತ್ರ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಪೈಪೋಟಿಯನ್ನ ನೀಡೋದಕ್ಕೆ ಅಖಾಡಕ್ಕೆ BC ಪಾಟೀಲ್ ಅವರು ಕೂಡ ಎಂಟ್ರಿ ಕೊಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ಗಾಗಿ ದುಂಬಾಲ್ ಬಿದ್ದಿರೋಂಥವರೆಲ್ಲ BC ಪಾಟೀಲ್ರಿಗೂ ಪಾಪ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆಯಿತು, ಸಹಿಸಿಕೊಂಡಿದ್ದಾರೆ. ಈಗ ಬೈ ಎಲೆಕ್ಷನ್ ಅಲ್ಲಿ ನಂಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಹಾಗಾಗಿ ತೆರೆಯ ಮೇರೆಯಲ್ಲಿ ಕಸರತ್ತು ನಡೆಸ್ತಾ ಇರುವಂತಹ ಈ ನಾಯಕರಿಗೆ ಅಳೆದು ತೂಗಿ ಈ ಬಾರಿ ಸ್ಪರ್ಧೆ ಮಾಡುವಂತಹ ಅವಕಾಶ ಕಲ್ಪಿಸಿ ಕೊಡಬಹುದು ಎನ್ನಲಾಗ್ತಾ ಇದೆ. ನೋಡೋಣ. ಹಾಗಾದ್ರೆ ಇತ್ತ ಮತ್ತೊಂದು ಕಡೆ ತೀವ್ರ ಪೈಪೋಟಿಯೂ ಕೂಡ ಹೆಚ್ಚಾಗ್ತಾ ಇದೆ.
ರಾಮನಗರ ಹಾಗೆ ಚನ್ನಪಟ್ಟಣದ ಮೇಲೆ ಅಜಾನ ಬಾಹುಗಳು ಕಣ್ಣು ಹಾಕಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ.